ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಮೊದಲಿಗೆ ನನ್ನ ಬೆನ್ನು ತಟ್ಟಿ ಹರಸ್ತಾ ಬೆಳೆಸ್ತಾ ಬಂದಂಥ ಎಲ್ಲ ಸಮಸ್ತ ನಾಡಿನ ಜಾನಪದ ಕಲಾವಿದರಲ್ಲಿ ಹಾಗೂ ನನ್ನ ವಾಹಿನಿಯ ಎಲ್ಲ ಹಿತೈಷಿಗಳಲ್ಲಿ ಹಾಗೂ ವಿದ್ವಾಂಸರಲ್ಲಿ ಕೈ ಮುಗಿದು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ನಿನ್ನೆ ಒಂದು ಅಹಿತವಾದಂತಹ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗಿತ್ತು. ಅದು ನಾನು ಮಾಡಿದಂಥ ತಪ್ಪು ಅಂತ ನನಗೆ ಅರಿವಾಗಿದೆ ಹಾಗೂ ನನ್ನ ಅವಿವೇಕತನವನ್ನು ಅದು ಎತ್ತಿ ತೋರಿಸ್ತು ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ನಿಮ್ಮಲ್ಲಿ ನಾನು ಮಾತಾಡ್ತಕ್ಕಂಥ ಮಾತು ಅನೇಕ ವಿಷಯಗಳನ್ನು ಕೂಡಿದ್ದು, ಮೊದಲಿಗೆ ಮಾತಿನ ಆರಂಭದಲ್ಲಿ ತಮ್ಮೆಲ್ಲರಿಗೂ ಕ್ಷಮೆಯನ್ನು ಯಾಚಿಸ್ತಾ ನಾನು ಮಾಡಿದ್ದ ತಪ್ಪಿಗಾಗಿ. ಆದರೆ ಅದಕ್ಕೊಂದು ಸಮಜಾಯಿಷಿಯನ್ನು ಕೊಡದೆ ಹೋದರೆ, ಅಥವಾ ಯಾವ ಉದ್ದೇಶಕ್ಕೋಸ್ಕರ ನಾನು ಆ ವಿಡಿಯೋವನ್ನು ಮಾಡಿದ್ದೆ, ನನ್ನ ಪರಿಸ್ಥಿತಿ ಹೇಗಿತ್ತು, ನನ್ನ ಮಾನಸಿಕ ಸ್ಥಿತಿಗತಿ ಹೇಗಿತ್ತು ಮತ್ತು ಆ ರೀತಿ ಮಾಡಲಿಕ್ಕೆ ಪ್ರಚೋದನೆ ನೀಡಿದಂತಹ ಸಂದರ್ಭ ಯಾವುದು ಅನ್ನೋದನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳದೆ ಹೋದರೆ ನಾನು ತುಂಬ ಸಣ್ಣವನಾಗ್ತೀನೇನೋ ಅನ್ನೋ ಒಂದು ಕೀಳರಿಮೆಯಿಂದ ಈ ವಿಡಿಯೋವನ್ನು ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಜಾನಪದ ಕಲಾವಿದರನ್ನು ಅತ್ಯಂತ ಹತ್ತಿರದಿಂದ ಸಮೀಪದಿಂದ ಅವರ ಮನೆಯೊಳಕ್ಕೆ ಹೋಗಿ ಅವರ ಮನೆಯೊಳಗೆ ನುಗ್ಗಿಸುಳಿ ನಾನು ಅವರ ಬದುಕನ್ನು ಬಹಳ ಹತ್ತಿರದಿಂದ ಕಂಡಂಥ ಒಂದು ಪುಟ್ಟ ಅನುಭವವನ್ನು ಪಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಕಲಾವಿದರ ಮನೆಯ ಪರಿಸ್ಥಿತಿ, ಅವರ ಮನಸ್ಸಿನ ಪರಿಸ್ಥಿತಿ ಹಾಗೂ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನಾನು ತುಂಬ ಚೆನ್ನಾಗಿ ಬಲ್ಲವನಾಗಿರೋದ್ರಿಂದ ಸಹಜವಾಗಿಯೇ ವ್ಯವಸ್ಥೆಯು ಕಲಾವಿದರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅಥವಾ ಕೆಲವು ಅನಿಷ್ಟಗಳ ವಿರುದ್ಧ ನನಗೆ ಯಾವಾಗಲೂ ಒಂದು ಏರುಧ್ವನಿ ಇದ್ದೇ ಇರುತ್ತೆ. ಹಾಗಾಗಿ ಈ ಎಲ್ಲ ಉದ್ದೇಶಗಳನ್ನು ಒಳಗೊಂಡಂತೆ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಜಾನಪದ ಕಲಾವಿದನಿಗೆ ದೊರಕಲೇಬೇಕಾದಂತಹ ಯೋಜನೆಗಳೆಲ್ಲವೂ ಶಕ್ತಿವಂತರ ಅಥವಾ ಹಣವುಳ್ಳವರ ಅಥವಾ ಕೆಲವು ಮಧ್ಯವರ್ತಿಗಳ ಹಾವಳಿಯಿಂದ ಕೈತಪ್ಪಿ ಹೋಗ್ತಕ್ಕಂಥ ಸನ್ನಿವೇಶಗಳಾಗ್ಬೋದು, ಅಥವಾ ನಮ್ಮ ನಾಳುವ ಘನ ಸರ್ಕಾರಗಳು, ಇಲಾಖೆಗಳು ಜಾನಪದ ಕಲಾವಿದರ ಮೇಲೆ ಇರತಕ್ಕಂಥ ಒಂದು ನಿರ್ಲಕ್ಷ್ಯತನವನ್ನು ಕಾಣೋದಾಗಿರ್ಬೋದು. ಈ ಎಲ್ಲ ಒಟ್ಟಾರೆ ವಿಷಯಗಳ ಬಗ್ಗೆ ನನ್ನಲ್ಲಿಯೇ ಅನೇಕ ಗೊಂದಲಗಳು ಇತ್ತು ಸ್ನೇಹಿತರೆ. ಯಾಕೆ ಕಲಾವಿದನಿಗೆ ಮನ್ನಣೆ ಸಿಗ್ತಾ ಇಲ್ಲ, ಅವನಿಗೆ ಒಂದು ಪೂರಕವಾದಂತಹ, ಅವನಿಗೆ ಒಂದು ಬೆನ್ನು ತಡತಕ್ಕಂತಹ, ಅವನ ಬದುಕನ್ನು ಗಟ್ಟಿಗೊಳಿಸ್ತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ವಲ್ಲ ಅಂತಕ್ಕಂಥ ಒಂದು ಆಕ್ರೋಶ, ಆಕ್ಷೇಪ ಸದಾಕಾಲನಲ್ಲಿ ಇತ್ತು ಸ್ನೇಹಿತರೆ. ಹಾಗಾಗಿ ಇವೆಲ್ಲವೂ ಸೇರಿ ಒಮ್ಮೆಲೆಗೆ ಅದುಮಿಟ್ಟುಕೊಂಡಿದ್ದಂತಹ, ತುಟಿ ಕಚ್ಚಿ ಇಟ್ಕೊಂಡಿದ್ದಂತಹ ಆಕ್ರೋಶ ಒಮ್ಮೆಲೆಗೆ ಸಿಡಿದಾಗ ಆ ರೀತಿ ನಾನು ಪ್ರಜ್ಞೆ ತಪ್ಪಿ, ಮಾತು ತಪ್ಪಿ ಆಡಬಾರ್ದ ಮಾತುಗಳನ್ನ ಆಡಿದ್ದೀನಿ. ಖಂಡಿತವಾಗ್ಲೂ ನನಗೆ ಅದರ ಬಗ್ಗೆ ನನಗೆ ತುಂಬ ದುಃಖ ಇದೆ. ಹಾಗೆ ಆಡಬಾರ್ದಾಗಿತ್ತು ಮಾತು ಅಂತ ಹೇಳಿ. ಹಾಗಾಗಿ ಈ ಎಲ್ಲ ಆಕ್ರೋಶಗಳು ಒಮ್ಮೆಲೆಗೆ ಸಿಡಿದಾಗ ಈ ರೀತಿಯಾದಂತಹ ಒಂದು ವಿಡಿಯೋ ಹೊರಗಡೆ ಬಂತು. ಇದು ವೈಯಕ್ತಿಕವಾಗಿ ಯಾರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಅಥವಾ ಗುರಿ ಮಾಡ್ತಾ ಅವರ ತೇಜೋವಧೆ ಮಾಡಬೇಕು ಅಂತಾಗಲಿ ಅಥವಾ ಅವರಿಗೆ ಅವಮಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ನಾನು ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಅವರ ವ್ಯಕ್ತಿತ್ವವನ್ನೆಲ್ಲ ಅವರು ಯಾವ ಮಟ್ಟಿಗೆ ತಿಳ್ಕೊಂಡಿರ್ತಾರೋ ಆ ಒಂದು ತಿಳುವಳಿಕೆಯ ಪ್ರಕಾರ ಎಷ್ಟು ಬಿರುಸಾಗಿ, ಎಷ್ಟು ಗಟ್ಟಿಯಾಗಿ, ಎಷ್ಟು ಮೃದುವಾಗಿ ಹೇಳಿದ್ರೆ ಅದು ಅವರಿಗೆ ನಾಟಬಹುದು ಅಂತಕ್ಕಂಥ ಅವರ ಸಂಬಂಧದ ಅನುಭವದ ಆಧಾರದ ಮೇಲೆ ನಾನು ಅಷ್ಟು ಬಿರುಸಾಗಿ, ಕಟುವಾಗಿ ಪ್ರತಿಕ್ರಿಯಿಸಿದ್ನೇ ಹೊರತು ಯಾರನ್ನು ವೈಯಕ್ತಿಕವಾಗಿ ದಾಳಿ ಮಾಡೋದಾಗಲಿ ಅಥವಾ ಅವರ ಮಾನ ಹಾನಿ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಖಂಡಿತವಾಗ್ಲೂ ಇರಲಿಲ್ಲ ಸ್ನೇಹಿತರೆ ಅಂತ ಹೇಳ್ತಾ, ಮೊದಲಿಗೆ ಒಂದು 4-6 ವಿಷಯಗಳ ಬಗ್ಗೆ ತಮ್ಮ ಮುಂದೆ ಚರ್ಚೆ ಮಾಡಬೇಕು. ಆಗಲಾದರೂ ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿದ್ವಾಂಸಗಳಾಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಈ ಒಂದು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ. ಜನಪದ ಸಿರಿಗೆ ಬಹಳ ನೋವಿನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಾರಣ ಏನು ಅಂತಂದರೆ, ನಾವು ಜನಪದ ಕಲಾವಿದರ ಪರವಾಗಿ ಜನಪದ ಕಲೆಗಳನ್ನು ಉಳಿಸ್ತಕ್ಕಂಥ ಅಥವಾ ಕಲಾವಿದರಿಗೆ ಪ್ರಚಾರ ನೀಡತಕ್ಕಂಥ ಒಂದು ಕಾಳಜಿಯನ್ನು ಇಟ್ಕೊಂಡು, ಉತ್ತಮವಾದ ಕಾಳಜಿಯನ್ನು ಇಟ್ಕೊಂಡು ಆರಂಭ ಮಾಡಿದಂಥ ಜನಪದ ಸಿರಿ ನಮ್ಮ ಊಹೆಗೂ ಮೀರಿ ಅಥವಾ ನಮ್ಮ ಕೈ ಎಳತೆಗೂ ಮೀರಿ ಬೆಳೆದದ್ದು ತಾವೆಲ್ಲರೂ ಗಮನಿಸಿದ್ದೀರಿ, ಅಥವಾ ತಾವೇ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ದೀರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅದರಿಂದ ಆದಂಥ ಮೊದಲ ಒಂದು ಸಮಸ್ಯೆ ಏನಪ್ಪ ನನ್ನ ಬದುಕಿನಲ್ಲಿ ಅಂತಂದರೆ, ನಮಗೆ ಮಾಡಲಿಕ್ಕೆ ಒಂದು ವ್ಯಾಪಾರ ಇತ್ತು, ಒಂದು ವ್ಯವಹಾರ ಇತ್ತು. ಆ ವ್ಯವಹಾರವನ್ನು ನಾನು ಬಂದ್ ಮಾಡಬೇಕಾಗಿ ಬಂತು ಸ್ನೇಹಿತರೆ. ಯಾಕೆಂದರೆ ಸಂಪೂರ್ಣ ಇದರಲ್ಲೇ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ, ಹಾಗಾಗಿ ಆ ಒಂದು ವ್ಯಾಪಾರವನ್ನು ಕೂಡ ನಾನು ನಿಲ್ಲಿಸ್ಕೊಂಡೆ. ಹಾಗಾಗಿ ನನಗೆ ಬರ್ತಾ ಇದ್ದಂತಹ ಎಲ್ಲ ಆರ್ಥಿಕ ಸಂಪನ್ಮೂಲಗಳು ಅಥವಾ ಒಳಹರಿವುಗಳು ನಿಂತು ಹೋದವು. ಇದು ಮೊದಲನೆಯ ನನಗೆ ಒಂದು ಪ್ರೆಷರ್, ಒಂದು ಒತ್ತಡ.
ಯಾಕೆ ಅಂತಂದರೆ ಇಲ್ಲಿವರೆಗೂ ನಾನು ಈ ಒಂದು ಕೆಲಸವನ್ನು ಮಾಡಲಿಕ್ಕೆ, ಜನಪದ ಸಿರಿಯನ್ನು ಮಾಡಲಿಕ್ಕೆ ಯಾವ ಕಲಾವಿದರಿಂದನೂ ಕೂಡ ನಾನು ಹಣವನ್ನು ಪಡ್ಕೊಂಡಿಲ್ಲ, ಅಥವಾ ಇಲಾಖೆಯಿಂದಾಗಲಿ ಅಥವಾ ಅಕಾಡೆಮಿಗಳಿಂದಾಗಲಿ ಕೈ ಚಾಚಿ ಅರ್ಜಿಯನ್ನು ಹಾಕಿ ನನಗೆ ಧನ ಸಹಾಯ ಮಾಡಿ ಅಂತ ಇದುವರೆಗೂ ಎಲ್ಲ ಕೇಳಿಲ್ಲ ನಾವು. ಅಥವಾ ನಾಡಿನ ಹಿರಿಯರು ಅನ್ನಿಸ್ಕೊಳ್ತಕ್ಕಂಥವ್ರು ಕೂಡ ನಮಗೆ ಅವರ ಕೈಲಾದ ಸಹಾಯವನ್ನು ಕೂಡ ಮಾಡಿಲ್ಲ. ಇದು ಅಷ್ಟೇ ಸತ್ಯ ಕೂಡ. ಹಾಗಾಗಿ ನನ್ನಲ್ಲಿ ಸ್ವಾಭಾವಿಕವಾಗಿ ಒತ್ತಡ ಇರೋದು ಸಾಮಾನ್ಯ ಅಲ್ವಾ, ಅದು ಸಹಜ ಅಲ್ವಾ. ಹಾಗಾಗಿ ಮತ್ತು ಇದರೊಟ್ಟಿಗೆ ಜಾನಪದ ಕಲಾವಿದರನ್ನು ನಾನು ಸಂದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಸಹಾಯಕತೆ, ಅವರ ಬಡತನ, ಅವರ ಒಂದು ಆ ಶೋಚನೀಯ ಸ್ಥಿತಿಗತಿಗಳನ್ನ ಕಂಡು ನಾನು ಕೂಡ ಕೈಲಾದಷ್ಟು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಬರ್ತಾಯಿದ್ದೀನಿ. ಅದಕ್ಕೆ ಅನೇಕ ಉದಾಹರಣೆಗಳು ಈಗಾಗಲೇ ನೀವು ಮೀಡಿಯಾದಲ್ಲೇ ನೋಡಿರ್ತೀರಿ ಅಂತ ಕಾಣ್ತದೆ. ಹೀಗಾಗಿ ನಾನು ಕೂಡ ಒತ್ತಡದಲ್ಲಿರ್ತೀನಲ್ವಾ, ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ವಾ, ನನಗೂ ಮನಸ್ಸಿದೆ ಅಲ್ವಾ. ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯೆ ನನ್ನನ್ನು ಪ್ರಚೋದನೆಗೆ ಒಳಪಡಿಸ್ತಕ್ಕಂಥ ಅಥವಾ ನನ್ನನ್ನು ಟೆಂಪ್ಟ್ ಮಾಡ್ತಕ್ಕಂಥ, ಟ್ರಿಗರ್ ಮಾಡ್ತಕ್ಕಂಥ ಬುದ್ಧಿವಂತರು ಅನ್ನಿಸ್ಕೊಳ್ತಕ್ಕಂಥ ಕೆಲವು ನೀಚರು ಮಾಡ್ತಕ್ಕಂಥ ಕೆಲಸಗಳಿಂದ ನಾನು ಕೂಡ ಸ್ವಾಭಾವಿಕವಾಗಿ ನನ್ನ ಆವೇಶದ ಕಟ್ಟೆಯನ್ನು ಒಡ್ಕೊಂಡು ಆಚೆ ಬರಬೇಕಾಯಿತು. ಹಾಗಾಗಿ ಆ ವಿಡಿಯೋ ಬಂತು ಸ್ನೇಹಿತರೆ. ಏನಂತಂದರೆ ಮೊನ್ನೆ ಅಕ್ಕ ಸಮ್ಮೇಳನಕ್ಕೆ ಹೋಗಿ ಬಂದ ತಂಡ ಅಲ್ಲಿದ್ದಾಗಲೇ, ಅಮೆರಿಕದಲ್ಲಿದ್ದಾಗಲೇ ಫೇಸ್ಬುಕ್ನಲ್ಲಿ ಈ ಒಂದು ಯುದ್ಧ ಶುರುವಾಯಿತು. ಯಾವುದೋ ಒಂದು ಆ ಪೋಸ್ಟ್ಗೆ ನಾನು ಕಮೆಂಟ್ ಮಾಡಿದ್ದೆ. ಆ ಕಮೆಂಟು ಯುದ್ಧದ ರೀತಿಯಲ್ಲಿ ಹಲವಾರು ಜನ ಅವರ ಕಡೆಯವರು ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ನಾನು ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಅಲ್ಲಿಂದ ಶುರುವಾದಂತಹ ಈ ಒಂದು ಸಂಘರ್ಷ ಅಮೆರಿಕಾದಿಂದ ತಂಡವೆಲ್ಲವೂ ಭಾರತಕ್ಕೆ ಬಂದ ನಂತರ, ಬೆಂಗಳೂರಿಗೆ ಬಂದು ತಲುಪಿದ ನಂತರ ನನಗೆ ಯಾವತ್ತೂ ಕೂಡ ವಾಟ್ಸಪ್ನಲ್ಲಿ ಒಂದು ಸಣ್ಣ ಮೆಸೇಜನ್ನು ಕೂಡ ಮಾಡಿದಂತಹ ವ್ಯಕ್ತಿಯೊಬ್ಬರು ನನ್ನನ್ನು ಟ್ರಿಗರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಅದು ನನಗೆ ಕೋಪ ಬರೆಸ್ಬೇಕು ಅಂತ ನನಗೆ ಗೊತ್ತಿಲ್ಲ, ಅದು ಅವರ ಇಂಟೆನ್ಷನ್ ಇತ್ತು ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ. ಅವರು ನನಗೆ ಅಮೆರಿಕಾದಲ್ಲಿ ನಡೆದಂಥ ಕಾರ್ಯಕ್ರಮದ ಕೆಲವು ವಿಡಿಯೋಗಳನ್ನು, ಫೋಟೋಗಳನ್ನು ಕಳಿಸ್ತಾರೆ ಮತ್ತು ಅದರ ಕೆಳಗಡೆ ಒಂದಷ್ಟು 10 ಮೆಸೇಜ್ಗಳನ್ನ ಟೈಪ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರಿಗೆ ಆ ಶಕ್ತಿ ಇಲ್ವೋ, ತಡ್ಕೊಳ್ಳೋ ಶಕ್ತಿ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಪ್ರತಿಕ್ರಿಯೆಯನ್ನು, ಮರು ಪ್ರತಿಕ್ರಿಯೆಯನ್ನು ಅವರು ಇಮಿಡಿಯೇಟಾಗಿ ಅದನ್ನು ಡಿಲೀಟ್ ಮಾಡ್ತಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ನಾನು ಸರ್ಕಾರದ ಅಧಿಕಾರಿನೂ ಅಲ್ಲ, ನಾನು ಕಾರ್ಯದರ್ಶಿ ಅಲ್ಲ, ನಾನು ಮಂತ್ರಿನೂ ಅಲ್ಲ, ನಾನು ಯಾರೂ ಅಲ್ಲ. ಅಮೇರಿಕಾದಿಂದ ಬಂದ ತಕ್ಷಣ ಯಾವುದೋ ಮೇಲಧಿಕಾರಿಗೆ ವರದಿ ಒಪ್ಪಿಸೋ ತರಹ ನೀವು ನನಗೆ ವಾಟ್ಸಪ್ಪಲ್ಲಿ ಯಾಕೆ ಸಂದೇಶ ಕಳಿಸಿದ್ರಿ? ಈಗಾಗಲೇ ನೀವು ಅಮೆರಿಕದಲ್ಲಿ ಇದ್ದಾಗಲೇ ಫೇಸ್ಬುಕ್ನಲ್ಲಿ ಒಂದು ಸಂಘರ್ಷ ಶುರುವಾಗಿತ್ತು, ಅದು ನಿಮ್ಮ ಗಮನದಲ್ಲಿ ಇದೆ. ಮತ್ತು ನೀವು ಅಮೆರಿಕದಲ್ಲಿ ಇದ್ದಾಗ ಕೂಡ ಎಷ್ಟು ಬಾರಿ ನನ್ನ ಬೈಕೊಂಡ್ರಿ, ಎಷ್ಟು ಬಾರಿ ನನ್ನ ನೆನಪಿಸ್ಕೊಂಡ್ರಿ, ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ, ತಿಳಿದಿದೆ. ಹಾಗಾಗಿ ಬಂದು ಕೂಡಲೇ ನನಗೆ ಕಳಿಸ್ತಕ್ಕಂಥ ಉದ್ದೇಶ ಏನಿತ್ತು? ನನ್ನ ಟ್ರಿಗರ್ ಮಾಡಬೇಕು ಅಂತ ಮಾಡಿದ್ರೆ ಈ ಕೆಲಸನ. ಹಾಗಾಗಿ ಸ್ವಾಭಾವಿಕವಾಗಲಿ ಅದನ್ನು ನೋಡಿ ನಾನು ಸ್ವಲ್ಪ ರೋಷಗೊಂಡೆ, ಕೋಪಗೊಂಡೆ. ಅಂದರೆ ನನಗೆ ತಿಳಿಸ್ಬೇಕಾಗಿತ್ತು, ನೋಡು ನೀನು ಏನೇ ಪ್ರಯತ್ನ ಪಟ್ಟರು ಕೂಡ ನಿನ್ನ ಕೈಲೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ನಾವು ಹೋಗಿ ಬಂದಿದ್ದೀವಿ ಪ್ರವಾಸಕ್ಕೆ ಅಂತ ಹೇಳಬೇಕಿತ್ತು. ಖಾಲಿ ಚೇರ್ಗಳಿಗೆ, ಕೂತಿದಂಥ ಖಾಲಿ ಚೇರ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಹೋಗಿ ಹಾಡಿ ಬರ್ತಕ್ಕಂಥ ಈ ದೌರ್ಭಾಗ್ಯ ಯಾಕೆ ನನಗಾದರೂ ಗೊತ್ತಿಲ್ಲ. ಕೆಲವು ವಿಡಿಯೋಗಳು, ಫೋಟೋಗಳು ಇದ್ದಾವೆ, ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ಅಕ್ಕ ಸಮ್ಮೇಳನದಲ್ಲಿ ಖಾಲಿ ಕುರ್ಚಿಗಳಿಗೆ, ಖಾಲಿ ಚೇರ್ಗಳಿಗೆ ಅಂತಾರಾಷ್ಟ್ರೀಯ ಕಲಾವಿದರು ಅಂತ ಹೇಳ್ಕೊಳ್ತಕ್ಕಂಥ ಡೋಂಗಿಗಳು ಹೋಗಿ ಖಾಲಿ ಚೇರ್ಗಳಿಗೆ ಪ್ರದರ್ಶನವನ್ನು ನೀಡಿ ಬಂದಿದ್ದೀರಿ. ನಾಚಿಕೆ ಆಗಬೇಕು, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಆ ವಿಡಿಯೋ ಫೋಟೋಗಳನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ರಾಜ್ಯದ ಖ್ಯಾತ ನಾಮರಂತ್ಕೊಂಡಂಥ ಹೆಸರಾಂತ ಕಲಾವಿದರನ್ನು ಹಿಂದಿನ ಸಾಲಿನಲ್ಲಿ ನಿಲ್ಲಿಸಿ ಅವ್ರಿಗೆ ಅವಮಾನ ಮಾಡಿದ್ದೀರಿ. ಅದು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ವಿಷಯವೇ ಕೂಡ. ಅದನ್ನು ಕೂಡ ನಾನು ರೈಸ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇದೆಲ್ಲವನ್ನು ನೋಡ್ಕೊಂಡಿದ್ದಂಥ ನನಗೆ ಬೆಂಗಳೂರಿಗೆ ಬಂದ ತಕ್ಷಣ ನೀವು ನನಗೆ ಈ ವಿಷಯವನ್ನು ತಿಳಿಸ್ಬೇಕು ಅಂತ ಯಾಕೆ ಪ್ರಯತ್ನ ಪಟ್ರಿ? ನನ್ನ ಕೋಪ ಉಂಟು ಮಾಡಲಿಕ್ಕ? ಹಾಗಾಗಿ ನಿನ್ನೆ ಬಂದಂಥ ವಿಡಿಯೋ ನಾನು ಮಾಡಿದ್ದಲ್ಲ, ನೀವೇ ಮಾಡಿಸಿದ್ದು. ನಿಮ್ಮ ನಿರೀಕ್ಷೆ ಅದೇ ಇತ್ತು ಅಂತ ಕಾಣುತ್ತೆ. ನನ್ನ ಜನಗಳ ಮುಂದೆ ನನ್ನನ್ನು ತಗೊಂಡು ಬಂದು ಬೆತ್ತಲೆ ಮಾಡಿ ನಿಲ್ಲಿಸಬೇಕು ಅಂತ. ಹಾಗಾಗಿ ಆ ಪ್ರಯತ್ನಕ್ಕೆ, ನೀವು ಮಾಡಿದ ಪ್ರಯತ್ನಕ್ಕೆ, ನೀವು ಮಾಡೋಂಥ ಕ್ರಿಯೆಗೆ ನಾನೊಂದು ಪ್ರತಿಕ್ರಿಯೆಯನ್ನು ನೀಡಿದ್ದೀನಿ, ಅಷ್ಟೇ ಬಿಟ್ಟರೆ ಯಾವ ಇಂಟೆನ್ಷನ್ ಇರಲಿಲ್ಲ ನಿಮ್ಮ ವಿರುದ್ಧ ಒಂದು ವಿಡಿಯೋವನ್ನು ಮಾಡಿ ಹಾಕಬೇಕು ಅಂತ. ಯಾಕೆಂದರೆ ಒಬ್ಬ ಕಲಾವಿದನ ಇಂಟರ್ವ್ಯೂ ಮಾಡಲಿಕ್ಕೆ ನಂಗೆ ಸಮಯ ಸಾಲ್ತಾ ಇಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಹುಟ್ಟಿಸ್ಕೊಳ್ಳಿಕ್ಕೆ ನಂಗೆ ಸಮಯ ಸಾಲ್ತಾ ಇಲ್ಲ. ಆ ಮಧ್ಯೆ ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ನಂಗೆ ಟೈಮ್ ಇಲ್ಲ. ಎಲ್ಲಿ ಜನಗಳ ಮಧ್ಯೆ ಜಾಗೃತಿ ಮೂಡಿಸ್ಬೇಕೋ, ಕಲಾವಿದರಿಗೆ ಜಾಗೃತಿ ಮೂಡಿಸ್ಬೇಕೋ ಆ ಕೆಲಸವನ್ನು ತೆರೆಮರೆಯಲ್ಲಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀನಿ. ಮುಂದೊಂದು ದಿನ ಖಂಡಿತವಾಗ್ಲೂ ದೊಡ್ಡ ಅಲೆಯಂತೆ ಅದು ಬಂದು ನೀವು ಮುಂದೆ ನಿಂತ್ಕೊಳ್ಳುತ್ತೆ, ಖಂಡಿತವಾಗಿ ಕಾಯ್ದು ನೋಡಿ. ಹಾಗಾಗಿ ನನಗೆ ಸಮಯ ಇಲ್ಲದೆ ಇರೋಕ್ಕಂಥ ಸಮಯದಲ್ಲಿ ನಾನು ಪ್ರವಾಸದಲ್ಲಿದ್ದೆ, ಚಿತ್ರೀಕರಣ ಪ್ರವಾಸದಲ್ಲಿದ್ದೆ. ಆಗ ನೀವು ಕಳಿಸಿದಂತಹ ಒಂದು ಸಂದೇಶವನ್ನು ಕಂಡು ನನಗೆ ಸ್ವಾಭಾವಿಕವಾಗಿ, ನ್ಯಾಚುರಲಿ ನನಗೆ ಟೆಂಪ್ಟ್ ಆಯಿತು. ಒಂದು. ಎರಡನೇದು, ಇದಕ್ಕಿಂತ ಮುಂಚಿನ ಕೆಲವು ವಿಷಯಗಳನ್ನ ಹಂಚ್ಕೊಳ್ತೀನಿ. ಸ್ಟುಡಿಯೋ ಮಾಡಿದ್ಮೇಲೆ ನನ್ನನ್ನು ಕರೆಸಿ ತಾವು ಹಿರಿಯರು ಅಂತ ಅಂದ್ಕೊಂಡವರು ಮಾರ್ಗದರ್ಶನ ಕೊಡಬೇಕಿತ್ತು, ಅಥವಾ ಇನ್ನು ಯಾವ ರೀತಿ ನಾನು ಕೆಲಸ ಮಾಡಬೇಕು ಅಂತ ಹೇಳಬೇಕಿತ್ತು ವಿನಃ ಜಾನಪದ ಕಲಾವಿದರಿಗೆ ಕುರ್ಚಿ ಯಾಕೆ ಹಾಕ್ತೀಯಾ, ಲೈಟ್ ಯಾಕೆ ಹಾಕ್ತೀಯಾ ಅಂತ ಕೇಳಿದ್ರಲ್ಲ. ನಾನು ನನ್ನಂಥ ಜನಪದ ಕಲಾವಿದರನ್ನು ಪ್ರೀತಿಸ್ತಕ್ಕಂಥ ಮನಸ್ಸಿಗೆ ಅದೆಷ್ಟು ಘಾಸಿ ಉಂಟು ಮಾಡ್ಬೋದು ಅನ್ನೋ ಸಾಮಾನ್ಯ ಪ್ರಜ್ಞೆ ನಿಮಗಿದೆಯಾ?
ಹೇಳಿ. ಈಗ ಈ ರೀತಿ ನನ್ನನ್ನು ಸಮಯ ಸಮಯಕ್ಕೆ ನನ್ನನ್ನು ಯಾವ್ಯಾವ ರೀತಿಯಲ್ಲಿ ಟ್ರಿಗರ್ ಮಾಡಬೇಕು, ಇವನು ಎಕ್ಸ್ಪ್ಲೋರ್ಡ್ ಆಗಬೇಕು, ಅವನು ಕಟ್ಟೆ ಹೊಡ್ಕೊಂಡು ಆಕ್ರೋಶ ಆಚೆ ಬರಬೇಕು, ಜನಗಳ ಮುಂದೆ ಇವನು ಬೆತ್ತಲಾಗಿ ನಿಂತ್ಕೋಬೇಕು, ನಾನು ಮಾಡ್ತಿರೋ ಕೆಲಸ ನಿಲ್ಲಿಸಬೇಕು. ನಿಮ್ಮ ಉದ್ದೇಶ ಏನು? ನಾನು ಈ ಕೆಲಸ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಏನು? ಹೋಗ್ಲಿ, ನೀವು ನನಗೇನೋ ಕಾಸು ಕೊಟ್ಟಿದ್ದೀರಾ ಈ ಕೆಲಸ ಮಾಡಿ ಅಂತ, ಅಥವಾ ನಂಗೆ ಮಾರ್ಗದರ್ಶನ ಕೊಟ್ಟಿದ್ದೀರಾ? ಏನಿಲ್ಲ ಅಲ್ವಾ? ಮತ್ತು ಹಾಗಿದ್ದ ಮೇಲೆ ನನ್ನ ಕೆಲಸವನ್ನು ನಿಲ್ಲಿಸಬೇಕು ಅನ್ನೋ ನಿಮ್ಮ ಪ್ರಯತ್ನ ಯಾಕೆ? ಇವೆಲ್ಲವನ್ನು ಕಂಡಿದ್ದ ನನಗೆ ಹಾಗೂ ನಿಮ್ಮ ನಡವಳಿಕೆ ನಾನೇನು ಕೇಳಿದ್ದೆ, ನನ್ನ ಹತ್ರ ಒಂದು 4 ಪಾಯಿಂಟ್ ಇದೆ. ಅದನ್ನೇ ಕೂಡ ನಾವು ಕೋರ್ಟ್ಗೂ ಕೂಡ ಹೋಗ್ತಿರ್ತಕ್ಕಂಥದ್ದು ಈ ಪಾಯಿಂಟ್ ಮೇಲೆ. ಏನಂದರೆ, ಅಕ್ಕ ಸಮ್ಮೇಳನಕ್ಕೆ ಆಯ್ಕೆಯಾದ ಕರ್ನಾಟಕ ರಾಜ್ಯದ ಕಲಾವಿದರುಗಳ ಆಯ್ಕೆ ಮಾಡ್ಕೊಂಡಂಥ ಸಮಿತಿ ಯಾವುದು? ಆ ಸಮಿತಿ ಎಲ್ಲೈತೆ? ಮತ್ತು ಅರ್ಜಿ ಕರೆದಿದ್ರಾ? ಪತ್ರಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ಪ್ರಕಟಣೆ ಮಾಡಿ ಅರ್ಜಿ ಕರೆದಿದ್ರೆ ಎಲ್ಲ ಕಲಾವಿದರು ಹಾಕ್ಕೊಂಡ್ರು ಅರ್ಜಿ, ನಾನು ಬರ್ತೀನಿ ಅಮೆರಿಕಕ್ಕೆ, ನಾನು ಕರ್ಕೊಂಡು ಹೋಗಿ ಅಂತ. ಆಗ ನೀವು ಸಂದರ್ಶನ ಮುಖಾಂತರ ಅಥವಾ ಒಂದು ಮಾನದಂಡವನ್ನು ಇಟ್ಕೊಂಡು ಆ ಮಾನದಂಡದ ಪ್ರಕಾರ ಆಯ್ಕೆ ಮಾಡಿ ಕರ್ಕೊಂಡು ಹೋಗೋದಾಗಿತ್ತಲ್ಲ. ಎಲ್ಲಿ ನಡೀತು ಆ ಸಮಿತಿ? ಆ ಆಯ್ಕೆ ಸಮಿತಿ ಎಲ್ಲಿ ಕೂತ್ಕೊಳ್ಳುತ್ತೆ, ಎಲ್ಲಿ ಕೂತಿತ್ತು, ಎಲ್ಲಿ ಆಯ್ಕೆ ಮಾಡಿದ್ರಿ, ಹಾಗೂ ಆಯ್ಕೆ ಮಾಡಿದಂಥ ಮಾನದಂಡ ಯಾವುದು? ಹಾಗೂ ಪ್ರತಿ ವರ್ಷ ಹೋಗ್ತಕ್ಕಂಥ ಕಲಾವಿದರೆ ಬಾರಿ ರಿಪೀಟ್ ಆಗ್ತಾ ಇದ್ದಾರಲ್ಲ, ಮರು ಆಯ್ಕೆ ಆಗ್ತಿದ್ದಾರಲ್ಲ, ಅದರ ಹಿಂದಿನ ಉದ್ದೇಶ ಏನು? ಈ ರೀತಿ ಒಂದು 4-6 ಪ್ರಶ್ನೆಗಳನ್ನ ಇಟ್ಕೊಂಡು ಉತ್ತರಕ್ಕಾಗಿ ಸುತ್ತಾ ಇರ್ತಕ್ಕಂಥ ನನಗೆ ಟ್ರಿಗರ್ ಮಾಡಿ ಇವನನ್ನು ದಾರಿ ತಪ್ಪಿಸ್ಬೇಕು, ದಿಕ್ಕು ತಪ್ಪಿಸ್ಬೇಕು ಅಂಥೇಳಿ ಸ್ನೇಹದ ಹೆಸರಿನಲ್ಲಿ, ವಂಚನೆಯ ಹೆಸರಿನಲ್ಲಿ ನಾನು ಒಟ್ಟಿಗೆ ಇದ್ದುಕೊಂಡು ನನ್ನ ದಾರಿ ತಪ್ಪಿಸಕ್ಕಂಥ ಪ್ರಯತ್ನ ಮಾಡಿದ್ರಿ. ನಾನು ಅದಕ್ಕೆ ಬಗ್ಲಿಲ್ಲ. ಆವಾಗ ಏನು ಮಾಡ್ತೀರಿ? ನನಗೆ ಕೋಪ ಬರ್ತಕ್ಕಂಥ, ನನ್ನ ಟ್ರಿಗರ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನೀವು ಕೈ ಹಾಕ್ತೀರಿ. ಹಾಗಾಗಿ ಯಶಸ್ವಿ ಕೂಡ ನೀವು ಆದ್ರಿ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಶುಭಾಶಯಗಳು. ಕಾಂತರಾಜುವನ್ನು ಆಕ್ರೋಶ ಬರೋ ಥರ ಮಾಡಿ, ಅವನು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಿ ಸಮಾಜದ ಮುಂದೆ, ನನ್ನ ಚಂದಾದಾರರ ಮುಂದೆ ಅಥವಾ ನಾಡಿನ ವಿದ್ವಾಂಸಗಳ ಮುಂದೆ ನಾನು ಬೆತ್ತಲಾಗ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀರಿ. ಶುಭಾಶಯಗಳು, ತಮಗೆ ಒಳ್ಳೆಯದಾಗಲಿ. ಅದಾದ ನಂತರ ಇದಿಷ್ಟು ವಿಷಯಗಳು ಮತ್ತು ನನ್ನ ಬದುಕಿನ ಬಗ್ಗೆ ನಾನು 4 ಮಾತನ್ನ ಮಾತಾಡ್ಕೊಳ್ತೀನಿ ಈ ವಿಷಯದಲ್ಲಿ. ಏನಂದರೆ ನೋಡಿ, ಒಬ್ಬ ಮನುಷ್ಯನಿಗೆ ಸಮೃದ್ಧವಾಗಿ ಸಂಪಾದನೆ ಮಾಡ್ತಿದ್ದಂಥ ಒಂದು ವ್ಯವಹಾರ ನಿಂತು ಹೋದರೆ, ಅವನಿಗೆ ಆರ್ಥಿಕ ಒಳಹರಿವು ನಿಂತು ಹೋದರೆ, ಅವನ ಸಂಸಾರ ನಡೆಸೋದು ಹೇಗೆ, ಈ ಸ್ಟುಡಿಯೋ ನಡೆಸೋದು ಹೇಗೆ, ಒಂದು ದೊಡ್ಡ ತಂಡವೇ ಇದೆ ಕೆಲಸ ಮಾಡಲಿಕ್ಕೆ, ಅವರ ಬದುಕನ್ನು ಕಟ್ಕೊಡೋದು ಹೇಗೆ? ಇಷ್ಟು ಒತ್ತಡ ನನ್ನೊಳಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಒತ್ತಡ ಒಳಗಡೆ ಇದೆ. ನೀವು ಅನ್ಬೋದು, ಇಷ್ಟೆಲ್ಲ ಒತ್ತಡ ಇದೆ, ಯಾಕೆ ಮಾಡ್ತೀವಿ, ಯಾಕೆ ನಿಲ್ಲಿಸ್ಬಿಡು ಅಂತ. ಅದೇ ಅವ್ರ ಉದ್ದೇಶ ಕೂಡ. ಖಂಡಿತವಾಗ್ಲೂ ಇಲ್ಲ. ನೋಡಿ, ನಾನು ನನ್ನ ಬದುಕಿನ ಒತ್ತಡಕ್ಕಾಗಿ ಈ ಕೆಲಸವನ್ನು ನಿಲ್ಲಿಸ್ಬಿಟ್ರೆ ನೂರಾರು ಲಕ್ಷಾಂತರ ಜನಪದ ಕಲಾವಿದರಿದ್ದಾರೆ. ಅವರ ಬದುಕಿನ ಬಗ್ಗೆ ಪ್ರಶ್ನೆ ಮಾಡೋರು ಯಾರು? ಅವ್ರ ಬದುಕನ್ನು ಕಟ್ಟೋರು ಯಾರು? ಆ ಸಮುದಾಯಕ್ಕೆ ಒಳಿತನ ಬಯಸೋರು ಯಾರು? ಹಾಗಾಗಿ ನಾನು ಅಂದ್ಕೊಂಡೆ, ಬಹುಶಃ ಸರಿ ಬಿಡು, ನನ್ನ ಬದುಕು ಸ್ವಲ್ಪ ಡೋಳಾಯಮಾನವಾಗಿ ನಡೆದರೂ ಪರವಾಗಿಲ್ಲ, ಮುಂದೆ ಭಗವಂತ ಇದ್ದಾನೆ, ಮಾದೇಶ್ವರ ಇದ್ದಾನೆ, ಕಾಪಾಡ್ತಾನೆ ಅಂತ ಹೇಳಿ ನನ್ನ ವ್ಯವಹಾರದ ಸಂಪನ್ಮೂಲಗಳೆಲ್ಲವೂ ನಿಂತು ಹೋದರೂ ಕೂಡ ನಾನು ಸಾಲ ಮಾಡ್ಕೊಂಡೆ ಅಂತ ಯಾರನ್ನ ಕೇಳಿದ್ದೀರಾ? ಹಿರಿಯರೇ ಹೇಳಿ. ಕಾಂತರಾಜು ಸಾಲ ಮಾಡ್ಕೊಂಡು ಮಾಡ್ತಾ ಇದೆಯೇನಪ್ಪ, ಇದನ್ನು ಹೆಂಗೆ ಮಾಡ್ತಾ ಇದೆಯಾ? ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ಯಾ ಅಥವಾ ಒಡವೆ ಅಡ ಇಟ್ಟಿದ್ಯಾ, ಕಾರ್ ಮಾರ್ಕೊಂಡಿದ್ಯಾ? ಏನಾದರೂ ಕೇಳಿದ್ದೀರಾ ನೀವು ಯಾರಾದರೂ? ಅಲ್ವಾ? ಏನಿಲ್ಲ. ಒಂದು ವಿಡಿಯೋ ಬಂದ ಕೂಡಲೇ ಬುದ್ಧಿವಾದಗಳನ್ನ ಹೇಳ್ತೀರಿ. ಸಂತೋಷ, ನಂಗೆ ಅದ್ರ ಬಗ್ಗೆ ಪ್ರೀತಿ ಇದೆ ಕೂಡ, ಬಿಡಿ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಸಮಸ್ಯೆಯನ್ನು ನಾನು ಪ್ರಕಟಿಸಿದ ಮೇಲೆ ಆ ಸಮಸ್ಯೆ ಬಗ್ಗೆ ಯಾಕೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ? ಕಾಂತರಾಜು ಯಾಕೆ ಇಷ್ಟು ಕ್ರೂರವಾಗಿ, ಇಷ್ಟು ಅಸಹ್ಯವಾಗಿ, ಅಹಿತವಾಗಿ ನಡ್ಕೊಂಡ ಅನ್ನೋದ್ರ ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ? ವಿಡಿಯೋ ಡಿಲೀಟ್ ಮಾಡು. ಮಾಡಿಬಿಡ್ತೀನಿ. ಆಮೇಲೆ ಹೀಗೇನಾಯಿತು? ವಿಡಿಯೋ ಡಿಲೀಟ್ ಮಾಡಿ ಆಯಿತು, 12 hours ಆಯಿತು, ಆಮೇಲೇನು? ಅಂದರೆ ಈ ವ್ಯವಸ್ಥೆಯಲ್ಲಿ ಯಾರು ದುರಂತಗಳ ವಿರುದ್ಧ ದನಿ ಎತ್ತಬಾರ್ದ, ಪ್ರಶ್ನೆ ಮಾಡಬಾರ್ದ? ಅದೇನ ವ್ಯವಸ್ಥೆ ರೂಪ ಆಗಿರೋದೇ, ರೂಪುಗೊಂಡಿರೋದೇ ಆ ಥರನ? ಮೇಲಿರ್ತಕ್ಕಂಥವ್ರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ತಿರ್ತಾರೆ, ನಾವು ಅವ್ರಿಗೆ ಕೇಳಬಾರ್ದು. ಅದಕ್ಕೆ ಹೆಸರೇ ವ್ಯವಸ್ಥೆನಾ? ತಿಳಿಸಿ. ಅಥವಾ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಕರೆದು ಕೂರಿಸಿ ಮಾತಾಡಿ ಸೌಜನ್ಯವಾಗಿ, ಯಾಕಪ್ಪ ಹಂಗೆ ಮಾಡಿದೆ, ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಮಾತೇನು, ನಿನ್ನ ದುಃಖ ಏನು, ಆಕ್ರೋಶ ಏನು ಕೇಳಿ. ಹಾಗಾಗಿ ನನಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಅಷ್ಟು ಸಮಯ ಇಲ್ಲ ಅಂತ. ಹಾಗಾಗಿ ನನಗೇನು ಬೇಜಾರಿಲ್ಲ, ಮುಖ್ಯವಾಗಿ ಭಯ ಇಲ್ಲ. ಹಾಗಾಗಿ ನನ್ನ ವಾಹಿನಿಯಲ್ಲಿ ನಾನು ಪ್ರಸಾರ ಮಾಡಿದಂತಹ ವಿಡಿಯೋಗೆ ನನ್ನ ಚಂದಾದಾರರ ಮನಸ್ಸಿಗೆ, ಮುಗ್ಧ ಮನಸ್ಸಿಗೆ, ಜನಪದ ಮನಸ್ಸುಗಳಿಗೆ ನೋವು ಅಥವಾ ಘಾಸಿ ಆಗಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕ್ಷಮೆ ಕೇಳ್ತಾ, ಇದಿಷ್ಟು ನನ್ನ ಮನಸ್ಸಿನ ದುಃಖ. ಹಾಗಾಗಿ ನನ್ನ ವೈಯಕ್ತಿಕ ಮನಸ್ಸಿನ ಒತ್ತಡಗಳು ಹಾಗೂ ಕಲಾವಿದರ ಬದುಕನ್ನು ನೋಡಿದಾಗ ಆಗ್ತಕ್ಕಂಥ ಅದರ ಒತ್ತಡಗಳು, ಈ ಎಲ್ಲ ಒತ್ತಡಗಳು ಮತ್ತು ದೈಹಿಕವಾಗ್ತಕ್ಕಂಥ ಒತ್ತಡಗಳು. ಉದಾಹರಣೆಗೆ, ಪ್ರತಿನಿತ್ಯ ವಿರಾಮ ಇಲ್ದಂಗೆ ಓಡಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ಪ್ರಯಾಣ, ಕಾರಲ್ಲಿ ಪ್ರವಾಸ, ಓಡಾಟ, ಬಿಸಿಲು, ನಡಿಗೆ, ಇದೆಲ್ಲ ಮಾಡಿ ನಾನು ಸುಸ್ತಾಗಿರ್ತೀನಿ. ಸುಸ್ತಾದಾಗ ಮಧ್ಯದಲ್ಲಿ ಈ ಕಿರಿಕ್ ಮಾಡೋದು, ಅಂದರೆ ಟ್ರಿಗರ್ ಮಾಡೋದು ನಮ್ಮನ್ನು. ಅಂದರೆ
ಪರ್ಪಸ್ಫುಲಿ ಅಂದರೆ ಇಂಟೆನ್ಷನಲಿ ನಿಮ್ಮ ಲಾಭಕ್ಕೋಸ್ಕರ ನನ್ನ ಮನಸ್ಸನ್ನು ಚಂಚಲಗೊಳಿಸಿ ನನಗೆ ಆಕ್ರೋಶ ಬರೆಸಿ ಒಂದು ಪ್ರತಿಕ್ರಿಯೆ ಮಾಡೋ ಥರ ಮಾಡೋದು, ಅದನ್ನು ನೋಡಿ ನಗದ ನೀವು. ನಿಮಗೆ ಮನಸ್ಸಿಗೆ ಸರಿಯಾಗುತ್ತಾ ಕೇಳಿಸ್ಕೊಳ್ಳಿ. ನೋಡಿ, ನನಗೆ ಭಯ ಇಲ್ಲ. ಯಾಕೆ ಅಂದರೆ ನಿಸ್ವಾರ್ಥವಾಗಿ ನಾನು ಮನೆ ಕಟ್ಟಬೇಕು, ನನ್ನ ಹೆಂಡತಿಗೆ ಸೀರೆ ತೊಗೊಂಡು ಹೋಗಬೇಕು, ಒಡವೆ ಕೊಡಿಸ್ಬೇಕು, ಕಾರ್ ತೊಗೋಬೇಕು ಅಂತ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಸಾಮಾನ್ಯ ಬಡ ಜಾನಪದ ಕಲಾವಿದನ ಬದುಕು ಗಟ್ಟಿಯಾಗಬೇಕು ಆರ್ಥಿಕವಾಗಿ. ಅದೊಂದು ಬಿಟ್ಟು ನೀವು ಇನ್ನೇನೇ ಮಾತಾಡಿದ್ರು, ಏನೇ ಸ್ಪೀಚ್ ಮಾಡಿದ್ರು, ಏನೇ ಭಾಷಣ ಮಾಡಿದ್ರು ಅದು ಯಾವುದು ಕೂಡ ಕೆಲಸಕ್ಕೆ ಬರೋಲ್ಲ. ಕಲಾವಿದನಿಗೆ ಆರ್ಥಿಕವಾಗಿ ಆತನಿಗೆ ಹೇಗೆ ಸಹಾಯ ಮಾಡ್ಬೋದು, ಅವನಿಗೆ ಹೇಗೆ ನೆರವಾಗ್ಬೋದು, ನಾವು ನಿಲ್ಬೋದು ಅಂತ ಯೋಚನೆ ಮಾಡಿದ್ರೆ ಮಾತ್ರನೇ ಆತನ ಬದುಕಿಗೆ ಒಂದಷ್ಟು ಒಳ್ಳೆಯದಾಗುತ್ತೆ. ಬಿಟ್ಟರೆ ಅವನ್ನ ಕೂರಿಸ್ಕೊಂಡು ಬುದ್ಧವಾದ ಹೇಳೋದು, ಗಂಟೆಗಟ್ಟಲೆ ಭಾಷಣ ಮಾಡೋದು, ಇತಿಹಾಸ ಹೇಳೋದು, ಚರಿತ್ರೆ ಹೇಳೋದು ಅದೆಲ್ಲ ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಅವರು ಸುಲಲಿತವಾಗಿ ಅವ್ರಿಗೆ ದಿನಗಟ್ಟಲೆ ರಾತ್ರಿ ಇಡೀ ಸಮೃದ್ಧ ಜಾನಪದ ಮಹಾಕಾವ್ಯಗಳನ್ನ ಹಾಡ್ತಕ್ಕಂಥ ಬುದ್ಧಿವಂತರೇ ಇದ್ದಾರೆ. ನೀವು ಅವ್ರಿಗೇನು ಬುದ್ಧಿ ಹೇಳಕ್ಕೆ ಹೋಗಬೇಡಿ. ಅವರ ಜೇಬಿಗೆ ಒಂದು 4 ಕಾಸು ದುಡ್ಡು ಬರೋ ಥರ ದಾರಿ ಇದ್ದರೆ ನಿಮಗೆ ಮಾಡಿ, ಇಲ್ವಾ ಮಾಡೋಕ್ಕೆ ಹೋಗೋರಿಗೆ ಅವಕಾಶ ಕೊಡಿ. ಈ ಒತ್ತಡ ಬೇರೆ, ನನಗೆ ಈ ಒತ್ತಡ ಬೇರೆ. ಎಲ್ಲ ಒತ್ತಡಗಳನ್ನ ಇಟ್ಕೊಂಡಿದ್ರೆ ನಾನೊಬ್ಬ ಚಿಕ್ಕ ಹುಡುಗ, ಚಿಕ್ಕ ಮನುಷ್ಯ, ಇಷ್ಟು ಒತ್ತಡಗಳನ್ನು ತಡ್ಕೊಳ್ಳೋದ್ರೆ ಹೇಗೆ? ನಾನು ಬಿ ಪಿ ಪೇಷಂಟ್ ಬೇರೆ, ದಿನ ಮಾತ್ರೆ ತೊಗೊಳ್ಬೇಕು ನಾನು ಬೆಳಗ್ಗೆ ಇದ್ದರೆ. ಇಷ್ಟೆಲ್ಲ ಒತ್ತಡ ಇಟ್ಕೊಂಡು ಹೆಂಡತಿ ಮೇಲೆ ಗಮನ ಇಲ್ಲದೆ, ಮಕ್ಕಳ ಮೇಲೆ ಗಮನ ಇಲ್ಲದೆ, ಮನೆ ಮೇಲೆ ಗಮನ ಇಲ್ಲದೆ, ಜಾನಪದವೇ ನನ್ನ ಬದುಕು, ಜಾನಪದ ನನ್ನ ಕುಟುಂಬ ಅಂತ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ನನಗೆ ನಿಮ್ಮ ಲಾಭಕ್ಕಾಗಿ ನನ್ನ ಟ್ರಿಗರ್ ಮಾಡ್ತೀರಾ? ದಯವಿಟ್ಟು ಬೇಡಿ. ನಿಮಗೆಲ್ಲ ಏನೆಲ್ಲ ಬೈಬೇಕು, ಏನು ಪದ ಬಳಸಬೇಕು ಅದನ್ನೆಲ್ಲ ಹಿಂದಿನ ವಿಡಿಯೋದಲ್ಲಿ ಬಳಸ್ಬಿಟ್ಟಿದ್ದೀನಿ. ಪ್ರಜ್ಞಾಪೂರ್ವಕವಾಗಿ ನನ್ನ ಗುರುಗಳು, ಹಿತೈಷಿಗಳು ಒಂದು ಕಮೆಂಟ್ ಮಾಡಿದರು, ಭಾಷೆ ಸರಿ ಇಲ್ಲ ಅಂತ. ಹಾಗಾಗಿ ತುಂಬ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇನ್ನಾದರೂ ಎಚ್ಚೆತ್ಕೊಳ್ಳಿ. ಅಥವಾ ನಾನು ವ್ಯಕ್ತಪಡಿಸಿದಂತಹ ಇಷ್ಟು ಮಾತುಗಳಲ್ಲಿ ಏನಾದರೂ ತಪ್ಪು ಕಂಡಿದ್ರೆ ನೇರವಾಗಿ ನಿಮಗೆ ಸ್ವಾಗತ. ಸ್ಟುಡಿಯೋಗೆ ಬನ್ನಿ, ಕೂತ್ಕೊಳ್ಳಿ, ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅದನ್ನು ವೀಕ್ಷಕರಿಗೆ ತೋರಿಸ್ತೀನಿ. ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅವಿವೇಕಿ, ಕಾಂತರಾಜು, ದಡ್ಡ, ಮೂರ್ಖ, ನಿನಗೆ ವಿಷಯನೇ ಗೊತ್ತಿಲ್ಲ, ನೀನು ಅನ್ಕೊಂಡಂಗೆ ಅಲ್ಲ ಇದು, ನೀನು ದಡ್ಡ, ಅವಿವೇಕಿ, ಅಜ್ಞಾನಿ ಅಂತ ಹೇಳಿ ತಿಳ್ಕೊತೀನಿ. ಅಥವಾ ನಾನು ಮಾತಾಡ್ತಿರೋ ಮಾತುಗಳೇ ಸತ್ಯ ಅಂತ ಹೇಳ್ತಿಲ್ಲ, ನಾನು ಅಜ್ಞಾನಿ ಕೂಡ ಇರ್ಬೋದು, ಒಪ್ಕೋತೀನಿ. ಅದನ್ನು ಚರ್ಚೆಗೆ ಬನ್ನಿ, ವಿಷಯಕ್ಕೆ ಉತ್ತರ ಕೊಡಿ. ಅವತ್ತು ಕಲಾವಿದರಿಗೆ ಯಾಕೆ ಲೈಟ್ ಆಗ್ತೀಯಾ, ಚೇರ್ ಆಗ್ತೀಯಾ ಅಂತ ಕರೆದು ಕಿವಿಯಲ್ಲಿ ಗುಸುಗುಸು ಅಂತ ಹೇಳಿದ್ರಲ್ಲ ಮಾತು, ಅವತ್ತೊಂದು ಪ್ರಶ್ನೆ ಕೇಳಿದೆ, ಸರ್ ಅಮೆರಿಕಾ ಅನ್ನೋದಕ್ಕೆ ಅದ್ರ ಬಗ್ಗೆ ನೀನು ಮಾತಾಡಬೇಡ, ನಿಂಗೆ ಸಂಬಂಧ ಇಲ್ಲ ಅಂದ್ರಿ. ಯಾಕೆ ಸಂಬಂಧ ಇಲ್ಲ? ಸಂಬಂಧ ಇದೆ. ನಾನೊಬ್ಬ ಟ್ಯಾಕ್ಸ್ ಪೇಯರ್. ನನ್ನ ಕಾಸಲ್ಲೇ, ನಮ್ಮ ಕಾಸಲ್ಲೇ ನೀವೆಲ್ಲರೂ ಮಜಾ ಮಾಡೋಕ್ಕೆ ಹೋಗಿದ್ದು ಅಮೆರಿಕಕ್ಕೆ. ಅರ್ಥ ಆಯ್ತಾ? ನಾನು ಕೇಳೋ ರೈಟ್ಸ್ ಇದೆ ನನಗೆ. ಹಾಗಾಗಿ ಬೇಡಿ, ಕರೆದು ಕಿವಿ ಚುಚ್ಚಬೇಡಿ, ಗೋಮುಖರಾಗಬೇಡಿ, ಮುಂದುಗಡೆ ಹಸುವಿನ ಥರ ಇರೋದು, ಹಿಂದುಗಡೆ ವ್ಯಾಘ್ರ ಥರ ಇರೋದು ಮಾಡಬೇಡಿ, ನಿಮ್ಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾ, ಇನ್ನಾದರೂ ನಾಡಿನ ಹಿರಿಯ ವಿದ್ವಾಂಸರುಗಳು ಹಾಗೂ ಹಿರಿಯರು ಅನ್ಸ್ಕೊಂಡವರು ಜನಪದ ಕಲಾವಿದರ ಬದುಕನ್ನು ಆರ್ಥಿಕವಾಗಿ ಸಬಲಗೊಳಿಸಲಿಕ್ಕೆ ಗಟ್ಟಿಯಾಗಿ ಒಂದು ಕಟ್ಟಲಿಕ್ಕೆ ಏನಾದರೂ ಯೋಜನೆಗಳನ್ನು ಮಾಡೋದ್ರ ಮುಖಾಂತರ ಅದ್ರ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಕೇಳ್ತಾ, ತಾವ್ಯಾರು ಇದಕ್ಕೆ ಸಪೋರ್ಟ್ ಮಾಡಲಿ ಅನ್ನೋ ಪರವಾಗಿಲ್ಲ, ಸುಮ್ಮನೆ ಇದ್ಬಿಡಿ, ದಯವಿಟ್ಟು ನಮ್ಗೆ ತೊಂದರೆ ಕೊಡಬೇಡಿ ಅಂತ ಒಂದು ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಇನ್ನು ಮಿಕ್ಕಿದ್ದು ಕಾನೂನು ಹೋರಾಟ ಅದು ಕೂಡ ನಡೀತಾ ಇದೆ, ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಒಂದಷ್ಟು ಇಲಾಖೆಯ ದಾಖಲಾತಿಗಳಿಗೋಸ್ಕರ ಓಡಾಡ್ತಾ ಇದ್ದೀವಿ. ಅದು ಸಿಕ್ಕಿದ ಕೂಡಲೇ ಖಂಡಿತ ಅಫ್ಕೋರ್ಸ್ ನಿಮಗೆ ನೋಟಿಸ್ ಬಂದೇ ಬರುತ್ತೆ, ನೀವು ಕೋರ್ಟಿಗೆ ಬರಲೇಬೇಕಾಗತ್ತೆ, ಉತ್ತರ ಕೊಡಲೇಬೇಕಾಗತ್ತೆ. ಮತ್ತು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನನಗೊಂದಷ್ಟು ವಿಷಯಗಳು ಬಂತು, ಅದನ್ನು ನನಗೆ ಇಷ್ಟು ಸ್ವಚ್ಛವಾಗಿ, ಇಷ್ಟು ಸರಳವಾಗಿ ಹೇಳಕ್ಕೆ ಬರೋಲ್ಲ. ಹಾಗಾಗಿ ಅದು ನನ್ನಲ್ಲೇ ಉಳಿಸ್ಕೊಳ್ತಾ ಮುಂದಿನ ನಿಮ್ಮ ನಡೆಯನ್ನು ನೋಡಿಕೊಂಡು ಅದನ್ನು ಕೂಡ ನಿಮ್ಮನ್ನು ಬೆತ್ತಲೆ ಮಾಡ್ತಕ್ಕಂಥ ವಿಡಿಯೋವನ್ನು ಮಾಡ್ತೀನಿ. ಅದನ್ನು ಜನಗಳ ಮುಂದೆ ಇಟ್ಟರೆ ಖಂಡಿತವಾಗ್ಲೂ ನೀವು ಬೆತ್ತಲಾಗ್ತೀರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಹೇಳ್ತಾ, ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅನ್ನೋ ಪರವಾಗಿಲ್ಲ, ತೊಂದರೆ ಕೊಡಬೇಡಿ ಅಂತ ನಿಮಗೆ ವಿನಮ್ರವಾಗಿ ಬೇಡಿಕೊಳ್ತಾ, ಜನಪದ ಕಲಾವಿದರ ಬದುಕಿಗೆ ಮಾರಕರಾಗಬೇಡಿ, ಪೂರಕರಾಗಿ ನೀವು ಅಂತ ಒಂದು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ, ನಮಸ್ಕಾರ.